ಬೆಂಗಳೂರಿನ ಮೊದಲ ಮಹಿಳಾ ರೌಡಿ ಶೀಟರ್ ಎಂದು ಗುರುತಿಸಿಕೊಂಡಿದ್ದ ಲೇಡಿ ಡಾನ್ ಬುಲೆಟ್ ಕ್ವೀನ್ ಯಶಸ್ವಿನಿ ಗೌಡ ಈಗ ಮತ್ತೆ ಅರೆಸ್ಟ್ ಆಗೋ ಮೂಲಕ ಸುದ್ದಿಯಲ್ಲಿದ್ದಾಳೆ. ಉದ್ಯಮಿಯೊಬ್ಬರ ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿರೋ ಯಶಸ್ವಿನಿ ಗೌಡ, ನಾನು ರೌಡಿಸಂ ಫೀಲ್ಡ್ನಲ್ಲಿ ಇಲ್ಲ, ನನಗೆ ಗಂಡ ಮಕ್ಕಳಿದ್ದಾರೆ, ನಾನು ಫ್ಯಾಮಿಲಿ ವುಮೆನ್ ಅಂತ ಪೋಸ್ ಕೊಟ್ಕೊಂಡು ರೀಲ್ಸ್ ಮಾಡಿಕೊಂಡು ಸಿನಿಮಾ ಸ್ಟಾರ್ಗಳ ಜೊತೆ ಕಾಣಿಸಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಹವಾ ಮೇಂಟೈನ್ ಮಾಡ್ತಿದ್ಲು. ಆದರೆ ಈಗ ಅಂಧರಾದ ಬೆನ್ನಲ್ಲೇ ಈ ಮಾಜಿ ಲೇಡಿ ಡಾನ್ ಇನ್ನೂ ರೌಡಿಸಂ ಫೀಲ್ಡ್ ಬಿಟ್ಟಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಏನಿದು ಲೇಡಿ ಡಾನ್ ಅರೆಸ್ಟ್ ಕತೆ? ಈ ಸ್ಟೋರಿ ನೋಡಿ. ಉದ್ಯಮಿ ಕಿಡ್ನಾಪ್ ಕೇಸ್ನಲ್ಲಿ ಲೇಡಿ ಡಾನ್ ಯಶಸ್ವಿನಿ ಗೌಡ ಅರೆಸ್ಟ್. ಕಿಡ್ನಾಪ್, ಆವಾಜ್, ರೀಲ್ಸ್ ಎಲ್ಲ ಕೊಲ್ಲಂ ಕೊಲ್ಲ. ಇನ್ನು ರೌಡಿಸಂ ಬಿಟ್ಟಿಲ್ವಾ ಬುಲೆಟ್ ರಾಣಿ ಯಶಸ್ವಿನಿ ಗೌಡ? ಬೆಂಗಳೂರಿನ ಮೊದಲ ಮಹಿಳಾ ರೌಡಿ ಶೀಟರ್ ಎಂದು ಗುರುತಿಸಿಕೊಂಡಿದ್ದ ಲೇಡಿ ಡಾನ್ ಬುಲೆಟ್ ಕ್ವೀನ್ ಯಶಸ್ವಿನಿ ಗೌಡ ಈಗ ಮತ್ತೆ ಅರೆಸ್ಟ್ ಆಗೋ ಮೂಲಕ ಸುದ್ದಿಯಲ್ಲಿದ್ದಾಳೆ. ಇತ್ತೀಚೆಗಷ್ಟೇ ಸೂರ್ಯಣ್ಣ ಅನ್ನೋ ಚಿತ್ರದಲ್ಲೇ ಕಾಣಿಸಿಕೊಂಡು ತಾರ್ ಕಾರ್ನಲ್ಲಿ ಬಂದು ಸಿನಿಮಾ ನಿರ್ದೇಶಕರಿಗೆ ಆವಾಜ್ ಹಾಕಿ ಸಿನಿಮಾ ಸ್ಟಾರ್ಗಳಿಗಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚುತ್ತಿದ್ದ ಮಾಜಿ ರೌಡಿ ಶೀಟರ್ ಯಶಸ್ವಿನಿ ಗೌಡ, ನಿರ್ದೇಶಕ ನಂದಕಿಶೋರ್ ಅವರಿಗೆ ಸಾಲ ನೀಡಿದ್ದ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿದ ಕೇಸ್ನಲ್ಲಿ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ನ ಲಿಮಿಟ್ನ ಮೋದಿ ಆಸ್ಪತ್ರೆ ರಸ್ತೆಯಲ್ಲೇ ಸೆಪ್ಟೆಂಬರ್ 26ರಂದು ಸಂಜೆ 6:30 ಸುಮಾರಿಗೆ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುತ್ತಿದ್ದ ಮನೋಜ್ ಅವರನ್ನ ರೌಡಿಗಳ ಗುಂಪು ಅಪಹರಿಸಿತ್ತು. ಈ ಕೇಸ್ನಲ್ಲಿ ರೌಡಿ ಶೀಟರ್ ಬೇಕರಿ ರಘು, ರಾಜೇಶ್, ವೆಂಕಟೇಶ್ ಸೇರಿದಂತೆ ಹಲವರನ್ನ ಬಂಧನ ಮಾಡಲಾಗಿತ್ತು. ಮಂಡ್ಯದಲ್ಲಿ ಬೇಕರಿ ರಘು ಅರೆಸ್ಟ್ ಮಾಡುವ ವೇಳೆ ರಘು ಜೊತೆಯಲ್ಲಿ ಇದ್ದಂತ ರೌಡಿ ಶೀಟರ್ ಯಶಸ್ವಿನಿ ಗೌಡ ಕಿರುಚಾಡಿ ಹೈಡ್ರಾಮಾ ಮಾಡಿ ಪೊಲೀಸರಿಗೆ ಅಡ್ಡಿಪಡಿಸಿದ್ಲು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಯಶಸ್ವಿನಿ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಉದ್ಯಮಿ ಮನೋಜ್ ಗೌಡ ಕೇಸ್ ತನಿಖೆ ಮುಂದುವರಿಸಿದ ಪೊಲೀಸರಿಗೆ ಬಸವನಗುಡಿ ಪೊಲೀಸ್ ಠಾಣೆಯ ಮಾಜಿ ರೌಡಿ ಶೀಟರ್ ಯಶಸ್ವಿನಿ ಗೌಡ ಪಾತ್ರವಿರುವುದು ಕಂಡುಬಂದಿತ್ತು. ಎಷ್ಟೊತ್ತಿಗಾಗಲೇ ಅರೆಸ್ಟ್ ಸುಳಿವು ಸಿಕ್ಕಿದ್ದರಿಂದ ಯಶಸ್ವಿನಿ ಗೌಡ ನಾಪತ್ತೆಯಾಗಿದ್ದಳು ಎನ್ನಲಾಗ್ತಿದೆ. ಹುಡುಕಾಟ ಶುರು ಮಾಡಿದ ಪೊಲೀಸರು ಪುಟ್ಟೇನಹಳ್ಳಿಯಲ್ಲಿ ತಲೆಮರೆಸಿಕೊಂಡಿದ್ದ ಯಶಸ್ವಿನಿಯನ್ನ ಕೋಕಾ ಕಾಯ್ದೆಯಡಿ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಉದ್ಯಮಿ ಮನೋಜ್ ಕುಮಾರ್ ಅವರಿಗೆ ಪರಿಚಿತನಾಗಿದ್ದ ರಾಜೇಶ್ ಖ್ಯಾತ ಸಿನಿಮಾ ನಿರ್ದೇಶಕ ನಂದಕಿಶೋರ್ಗೆ 1.20 ಲಕ್ಷ ರೂಪಾಯಿ ಸಾಲ ಕೊಡಿಸಿದ್ದ. ಆದರೆ 1 ವರ್ಷ ಕಳೆದರೂ ಸಾಲದ ಹಣವನ್ನ ನಿರ್ದೇಶಕ ಕೊಟ್ಟಿರಲಿಲ್ಲ. ರಾಜೇಶ್ ಮೇಲೆ ಮನೋಜ್ ಕುಮಾರ್ ಒತ್ತಡ ಹೇರಿದ್ರು. ಆದರೆ 1 ವರ್ಷ ಕಳೆದರೂ ಸಾಲದ ಹಣವನ್ನ ನಿರ್ದೇಶಕ ತಿರುಗಿ ಕೊಡ್ಲಿಲ್ಲ ಅಂತ ರಾಜೇಶ್ ಮೇಲೆ ಮನೋಜ್ ಕುಮಾರ್ ಒತ್ತಡ ಹೇರಿದ್ರು. ಈ ರಾಜೇಶ್ ಮೂಲಕ ಬೇಕರಿ ರಘು ಉದ್ಯಮಿ ಮನೋಜ್ನನ್ನ ಕಿಡ್ನಾಪ್ ಮಾಡಿಸಿದ್ದ. ಈ ಬೇಕರಿ ರಘುವಿಗೆ ಲೇಡಿ ಡಾನ್ ಯಶಸ್ವಿನಿ ಸಪೋರ್ಟ್ ನೀಡಿ ಆಶ್ರಯ ನೀಡಿದ್ದಳು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ.
ಕೆಲವೇ ವರ್ಷಗಳ ಹಿಂದೆ ಬುಲೆಟ್ ರೈಡ್ ಮಾಡಿಕೊಂಡು ರೌಡಿಸಂ ಮಾಡಿಕೊಂಡು ಶ್ರೀರಾಮ ಸೇನೆ ಬೆಂಗಳೂರು ನಗರ ಅಧ್ಯಕ್ಷಳಾಗಿದ್ದ ಯಶಸ್ವಿನಿ ಗೌಡ ಆಮೇಲೆ ಮಾಜಿ ರೌಡಿ ಶೀಟರ್ ಆಗಿ ಸಾಚಾ ರೀತಿ ಪೋಸ್ ಕೊಡ್ತಿದ್ಲು. ಕೆಲವು ಕನ್ನಡ ಸಿನಿಮಾ ಸ್ಟಾರ್ಗಳು ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಬಾಸ್, ಮಾರಿಮುತ್ತು, ನನ್ನ ಗಾಡ್ ಫಾದರ್ ಅಂತ ಹೇಳಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ತಿದ್ಲು. ನಾನು ಉತ್ತಮ ಕುಟುಂಬದಿಂದ ಬಂದವಳು, ರೌಡಿಸಂ ಮಾಡಿಲ್ಲ. ಒಬ್ಬ ಇನ್ಸ್ಪೆಕ್ಟರ್ ದ್ವೇಷಕ್ಕೆ ಬಲಿಯಾಗಿ ರೌಡಿ ಶೀಟರ್ ಪಟ್ಟ ಹೊತ್ತುಕೊಂಡೆ ಅಂತ ಒಂದು ಕಡೆ ಕಣ್ಣೀರಾಕಿದ್ಲು. ನಾನು ಫ್ಯಾಮಿಲಿ ವುಮೆನ್, ಗಂಡ ಇದ್ದಾರೆ, ಬೆಳೆದಿರೋ ಮಕ್ಕಳಿದ್ದಾರೆ, ರೌಡಿಸಂಗೂ ನನಗೂ ದೂರ ಅಂತಿದ್ದ ಯಶಸ್ವಿನಿ ಗೌಡ ಈಗ ಒಳಗೆ ರೌಡಿಸಂ ಮಾಡಿ ಅಂಧರಾಗಿದ್ದಾಳೆ. ಈ ಹಿಂದೆ ನಟ ಪ್ರಥಮ್ಗೆ ಜೀವ ಬೆದರಿಕೆ ಕೇಸ್ನಲ್ಲೂ ಈ ಯಶಸ್ವಿನಿ ಗೌಡ ಹೆಸರು ಕೇಳಿ ಬಂದಿತ್ತು. ಅಲ್ಲದೆ ಬೆಂಗಳೂರು ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಲೇಡಿ ಡಾನ್ ಯಶಸ್ವಿನಿ ಗೌಡ ವಿರುದ್ಧ 10 ಕೇಸ್ಗಳು ದಾಖಲಾಗಿದ್ದವು. ರೌಡಿಸಂ ಅನ್ನೋದು ರಕ್ತದಲ್ಲಿ ಇರುತ್ತೆ, ಸುಟ್ಟು ಬೂದಿಯಾಗುವವರೆಗೂ ಅದನ್ನ ಬಿಡೋಕಾಗಲ್ಲ ಅಂತ ರೌಡಿಗಳೇ ಹೇಳ್ತಾರೆ. ಅಂತೆಯೇ ಮಾಜಿ ರೌಡಿ ಶೀಟರ್ ಆದ್ಮೇಲೂ ಯಶಸ್ವಿನಿ ಗೌಡ ರೌಡಿಸಂ ಬಿಟ್ಟಿರಲಿಲ್ಲ. ಬರೀ ಒಳ್ಳೆಯವಳು ಅನ್ನೋ ಮುಖವಾಡ ಧರಿಸಿ ಹೊರಗಡೆ ಆರಾಮವಾಗಿ ಇದ್ಲು. ಆದ್ರೆ ಈಕೆ ನಿಜಕ್ಕೂ ಈಗಲೂ ಲೇಡಿ ರೌಡಿನೇ ಅನ್ನೋದು ಈ ಕಿಡ್ನಾಪ್ ಕೇಸ್ನಿಂದ ಜಗಜ್ಜಾಹೀರಾಗಿದೆ. ಒಟ್ಟಾರೆ ಒಳ್ಳೆಯವರಾಗಿದ್ದೀವಿ ಅಂತ ಪೋಸ್ ಕೊಟ್ಟು ಜನರ ಮಧ್ಯೆ ಇದ್ದುಕೊಂಡು ಮಾಫಿಯಾಗಳಲ್ಲಿ ಒಳಗೆ ಭಾಗಿಯಾಗ್ತಿರೋ ಇಂಥವರ ಹುಟ್ಟಡಗಿಸ್ತಾರ ಬೆಂಗಳೂರು ಪೊಲೀಸರು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.